ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ 7ನೇ ತರಗತಿಯ ಸುವೇಗ ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ ಭಾಗ 1 ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಹೊಸ ಅಡಿಷನ್ ಆಗಿದೆ. 2024-25ನೇ ಸಾಲಿನ ಒಂದು ಸ್ವಲ್ಪ ಚೇಂಜಸ್ ಇದೆ. ಕಳೆದ ಒಂದು ವರ್ಷದಕ್ಕೂ ಈ ವರ್ಷ ಇರತಕ್ಕಂಥದ್ದಕ್ಕೂ ಸ್ವಲ್ಪ ಸಿಲೆಬಸ್ ರಿವೈಸ್ಡ್ ಆಗಿದೆ. ಸೊ ಸಿಲೆಬಸ್ ಎಲ್ಲ ಅದೇ ಇದೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಅವರು ಕಿರು ಪರೀಕ್ಷೆಗಳನ್ನು ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಪೂರ್ಣಾಂಕಗಳು, ದಶಮಾಂಶಗಳು ಅಂದರೆ ಭಿನ್ನರಾಶಿ ಆದಮೇಲೆ ಕಿರು ಪರೀಕ್ಷೆ 1 ಅಂದರೆ FA1 ಟೆಸ್ಟು. ಅದೇ ಥರ ಇಲ್ಲಿ 2 ಪಾಠಗಳ ನಂತರ FA2 ಈ ರೀತಿ ಒಂದು ಕೊಟ್ಟಿದ್ದಾರೆ. ಅಲ್ಲಿ ಪ್ರತಿ ಪಾಠಕ್ಕೂ ಕೂಡ ಕೊಡ್ತಾಯಿದ್ರು, ಇದರಲ್ಲಿ ಆ ರೀತಿ ಕೊಟ್ಟಿಲ್ಲ. ಸೊ ಇದನ್ನು ನಾವು ನೋಡಿಕೊಂಡು ಮತ್ತು ಸ್ವಲ್ಪ ಕಂಟೆಂಟು ಚೇಂಜ್ ಆಗಿದೆ. ಸೊ ಆ ಚೇಂಜ್ ಆಗಿರ್ತಕ್ಕಂಥ ಕಂಟೆಂಟನ್ನು ಇಲ್ಲಿ ಅಭ್ಯಾಸ ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಯಾವ A ಮತ್ತು B ಬೆಲೆಗಳಿಗೆ A - ಆಫ್ - B = A+B ಆಗುತ್ತದೆ ಅಂತ. ಸೊ A - B ಅಂತಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ವಾ, A+Bನೇ ಆಗುತ್ತೆ. ಹಾಗಾಗಿ ಯಾವುದೇ ವ್ಯಾಲ್ಯೂಸನ್ನು ನಾವಲ್ಲಿ ಹಾಕಿದರೂ ಕೂಡ ಉತ್ತರ ಸರಿಯೇ ಬರುತ್ತೆ. ನೀವು ಬೇಕಾದ್ರೆ ಹಾಕಿ ಚೆಕ್ ಮಾಡಿ. ಸೊ ಅದಕ್ಕಾಗಿ ನಾನಿಲ್ಲಿ ಎಲ್ಲವೂ ಅಂತ ಬರೆದಿದ್ದೀನಿ. ಇನ್ನು ಎರಡನೇ ಪ್ರಶ್ನೆ ಸಂಕಲನದ ಅನಿಯತಾಂಶ 1. ಸೊ ಆ ಒಂದು ಬಾಕ್ಸಲ್ಲಿ ಅಂತ ನಾನು ಬರೆದಿದ್ದೀನಿ. ಹಾಗೆ 2 ಪೂರ್ಣಾಂಕಗಳ ಮೊತ್ತ ಯಾವಾಗಲೂ ಏನಾಗಿರುತ್ತೆ ಅಂತಂದರೆ ಒಂದು ಪೂರ್ಣ ಸಂಖ್ಯೆ ಆಗಿರುತ್ತೆ. ಪೂರ್ಣ ಸಂಖ್ಯೆಗಳ ಮೊತ್ತ ಪೂರ್ಣ ಸಂಖ್ಯೆ ಆಗಿರುತ್ತೆ. ಸೊ ಈ ಕೆಳಗಿನ ಸಮೀಕರಣದಲ್ಲಿ ಬಳಸಿರುವ ನಿಯಮವನ್ನು ಗುರುತಿಸಿ. ಇದು ನೋಡಿ, ನೀವು ಎಡ ವಿಭಾಜಕ ನಿಯಮ ಅಂದರೆ 13ಅನ್ನು 2 ಮತ್ತು 8ಕ್ಕೆ ಹಂಚಿದ್ದಾರೆ. ಹಾಗಾಗಿ ವಿಭಾಜಕ ನಿಯಮ ಅಂತ ನಾನಲ್ಲಿ ಬರೆದಿದ್ದೀನಿ. ನೆಕ್ಸ್ಟು ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಈ ಒಂದು 7/0 = 7, 7/0 0 ಅಂತ ಇದೆ. ಸೊ ಇದು 7 ಬರೋದಿಲ್ಲ. ಅದೇ ರೀತಿ ಇಲ್ಲಿ ಈ ಒಂದು ಆಯ್ಕೆ ಸರಿಯಾಗೋದಿಲ್ಲ. ಸೊ ಸರಿಯಾದ ಉತ್ತರ ಆಗಿದೆ, ಅಂದರೆ 7/0 0 ಅಂತ. ನೆಕ್ಸ್ಟು 0ಗೆ ಸಮನಾಗಿಲ್ಲದಿರುವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 9 + 0 ಎಂದಾಗ 9 ಆಗುತ್ತೆ, 0 ಆಗೋದಿಲ್ಲ ಅಂತ. ನೆಕ್ಸ್ಟ್ ಗುಂಪಿಗೆ ಸೇರದಿರುವುದನ್ನು. ಸೊ ಇದ್ರ ವ್ಯಾಲ್ಯೂ ನೋಡಿ, -5 -5 ಬರುತ್ತೆ. ಇದು ಬಂದು -6 ಉತ್ತರ ಬರುತ್ತೆ. ಸೊ ಹಾಗಾಗಿ ಈ ಉತ್ತರವನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು. ಅಥವಾ ಅಲ್ಲಿ ಅದು -++ ಆಗಿ +5 ಆಗುತ್ತೆ. ಉಳಿದಿದ್ದೆಲ್ಲವೂ ಕೂಡ -5 ಬಂದಿದ್ದು. ಸೊ ಹಾಗಾಗಿ ಅಂತೇಳಿ ನೀವು ಆಯ್ಕೆ ಮಾಡಿಕೊಳ್ಬೇಕು. ಇನ್ನು ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಇದು ಯಾವುದೇ ಗೊಂದಲ ಇಲ್ಲ ನಿಮಗೆ. ಅಂದರೆ ಪೂರ್ಣಾಂಕಗಳಲ್ಲಿ ಯಾವಾಗಲೂ ಅಂದರೆ A ಮತ್ತು B ಪೂರ್ಣಾಂಕಗಳಾಗಿದ್ದಲ್ಲಿ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಪೂರ್ಣಾಂಕವನ್ನು ಯಾವಾಗಲೂ ಪಡೆಯಲಾಗುವುದಿಲ್ಲ. ಸೊ ಕೂಡಿದರೆ, ಗುಣಿಸಿದರೆ ಮತ್ತು ಕಳೆದರೆ ಪೂರ್ಣಾಂಕ ಬರುತ್ತೆ. ಧನ ಪೂರ್ಣಾಂಕ ಅಥವಾ ಋಣ ಪೂರ್ಣಾಂಕ. ಆದರೆ ಭಾಗಾಕಾರದಲ್ಲಿ ಬರೋದಿಲ್ಲ, ಭಿನ್ನರಾಶಿ ಬರೋ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟು -1 -40ರ ಗುಣಲಬ್ಧ ಅಂತ ಕೇಳಿದರೆ. ಸೊ -* +40 ಆಗುತ್ತೆ. ಇದರ ಒಂದು ನಿರಪೇಕ್ಷ ಮೌಲ್ಯ ಅಂದರೆ ಅದನ್ನು ನಾವು ಮೈನಸ್ ಮಾಡಿದಾಗ, ಅಂದರೆ ಮೈನಸ್ ಇದ್ದಿದ್ದು ಪ್ಲಸ್ ಆದಾಗ +11 ಆಗುತ್ತೆ. ಇನ್ನು ಇದನ್ನು ಸಿಂಪ್ಲಿಫೈ ಮಾಡಿ ನೋಡಿ, -1 ಉತ್ತರ ಸಿಗುತ್ತೆ. ಅದೇ ರೀತಿ +5 +(-1) ಬೆಲೆ ಏನಾಗಿರುತ್ತೆ ಅಂತಂದರೆ 4 ಆಗಿರುತ್ತೆ. ಅದು ಇವುಗಳ ನಡುವೆ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. 0 ಮತ್ತು -10ರ ನಡುವೆ ಇರೋದಿಲ್ಲ. ಇನ್ನು ಉಳಿದಂತೆ ಎಲ್ಲದರ ನಡುವೆ ಇರುತ್ತೆ. ಹಾಗಾಗಿ ಆಪ್ಷನ್ 1 ಅಥವಾ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಇವನ್ನ ಸುಲಭೀಕರಿಸಿ ಮಾಡಿ ಅಂತ ಕೊಟ್ಟಿದ್ದಾರೆ. ಲೆಕ್ಕಗಳನ್ನು, ಚಿಹ್ನೆಗಳನ್ನು ಹಾಕಿ ಅಂತ. ಸೊ ನಾನು ಆಲ್ರೆಡಿ ಉತ್ತರಗಳನ್ನು ನೀವು ಬರೆದಿದ್ದೀನಿ. ಸೊ ನೋಟ್ ಮಾಡ್ಕೊಳ್ಳಿ ಮತ್ತು ಅದಕ್ಕೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ನೀವು ಕಂಡುಹಿಡಿದು ಬರೆದ್ರೆ ಒಳ್ಳೆಯದು. ಹಾಗೆ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಉತ್ತರವನ್ನು ತುಂಬಿ ನೋಡಿ. 12 × 5 = 60. ಆದರೆ ಮೈನಸ್ ಇರೋದ್ರಿಂದ ಇಲ್ಲಿ ಆಲ್ರೆಡಿ ಮೈನಸ್ ಇದೆ. ಸೊ +5 ಆಗುತ್ತೆ. ನೆಕ್ಸ್ಟು 5 × 7 = 35 -7. 8 × 9 = 72. ಅಲ್ಲಿ -+ ಆಗಬೇಕು ಅಂತ -9 ತೊಗೊಂಡಿದ್ದೀನಿ. ಅದೇ ರೀತಿ 3 × 3 = 9. ಅಲ್ಲಿ ಆಲ್ರೆಡಿ ಮೈನಸ್ ಇದೆ, ಇನ್ನೊಂದು ಮೈನಸ್ ತೊಗೊಂಡ್ರೆ +9 ಆಗುತ್ತೆ. ಇನ್ನು 20/4 ಅಂದಾಗ 4 × 5 = 20. ಅಲ್ಲಿ ಮೈನಸ್ ಹೋಗಬೇಕು ಅಂದರೆ ಇಲ್ಲಿ -4 ನಾನು ಬರೆದಿದ್ದೀನಿ. ಸೊ ಇನ್ನು -5 -5 ಕೂಡಿದಾಗ -15 ಆಗುತ್ತೆ. ಇನ್ನು 0 ಎನಿಥಿಂಗ್ ದಟ್ ಈಸ್ 0 + -43 ಅಂದಾಗ -43 ಬರುತ್ತೆ. 61ಕ್ಕೆ -61ಕ್ಕೆ 0 ಕೂಡಿದಾಗ -61 ಆಗುತ್ತೆ. ಹಾಗಾಗಿ 0 ಸರಿಯಾದ ಉತ್ತರ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ನು, ಒಂದು ಸಂಖ್ಯೆಯ ಸಂಕಲನದ ವಿಲೋಮ ಅಥವಾ ವ್ಯುತ್ಕ್ರಮ -a ಆದರೆ ಅದು ಸಂಖ್ಯೆ a ಆಗಿರುತ್ತೆ. ಅದೇ ರೀತಿ 2 ಸಂಖ್ಯೆಗಳ ಮೊತ್ತ 20 ಆಗಿದ್ದು ಅವೆರಡರಲ್ಲಿ ಒಂದು ಸಂಖ್ಯೆ 9 ಆದರೆ ಇನ್ನೊಂದು 11 ಆದರೆ 20ರಲ್ಲಿ 11 ಕಳೆಯಿರಿ 9 ಉತ್ತರ ಬರುತ್ತೆ. ಸೊ ಹಾಗಾಗಿ 9 ನಾನು ಬರೆದಿದ್ದೀನಿ.
ಇನ್ನು ಎರಡು ಸಂಖ್ಯೆಗಳ ಗುಣಲಬ್ಧ -15. ಸೊ 5 3 15, ಅವುಗಳ ಮೊತ್ತ 8. 5 3 ಕೂಡಿದ್ರೆ 8 ಆಗುತ್ತೆ. ಸೊ ಹಾಗಿರುವ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಬರೆದಿದ್ದೀನಿ ಏನು, 5 ಪ್ಲಸ್ -5 ಪ್ಲಸ್ 3 -2. ಸೊ ಈ ರೀತಿ ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ಇನ್ನು ಗುಣಲಬ್ಧವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಗುಣಲಬ್ಧ -23 -11 ಅಂದರೆ -253 ಆಗುತ್ತೆ. ಇಲ್ಲಿ ಸಂಧ್ಯಾ -7 -3 ಸಂಕ್ಷೇಪಿಸಿ -10 ಅಂತ ಉತ್ತರ ಬರೀತಾಳೆ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ನೋಡಿ, -3 -2 ಪ್ಲಸ್ ಆಗುತ್ತೆ. 7ರಲ್ಲಿ 3 ಕಳೆದ್ರೆ -4. ಅವಳು ಬರೆದಿರ್ತಕ್ಕಂಥದ್ದು ಉತ್ತರ ಏನಾಗಿದೆ, ತಪ್ಪಾಗಿದೆ. ಸೊ -10 ಅಲ್ಲ, ಅದು -4. ನೆಕ್ಸ್ಟು ರೀಟಾ 20 ಕಿಲೋಮೀಟರ್ ದೂರವನ್ನು ಕ್ರಮಿಸ್ತಾಳೆ. ಅವಳು ಎನಿಂದ ಬಿಗೆ, ಇಲ್ಲಿ ನೋಡಿ ಪೂರ್ವಕ್ಕೆ ಅಂತ, ನಾನು ಪೂರ್ವ ಅಂದರೆ ಇದು ಎ ಅಂದ್ಕೊಳ್ಳಿ, ಇದು ಬಿ, ಪೂರ್ವಕ್ಕೆ ಕ್ರಮಿಸಿ ಅವಳು ಎಷ್ಟು 20 ಕಿಲೋಮೀಟರ್ ದೂರವನ್ನು ಕ್ರಮಿಸ್ತಾಳೆ. ನೆಕ್ಸ್ಟು ಎ ಬಿಂದುವಿನಿಂದ ಪಶ್ಚಿಮಕ್ಕೆ 30 ಕಿಲೋಮೀಟರ್ ಕ್ರಮಿಸ್ತಾಳೆ. ಇಲ್ಲಿ 30, ಒಟ್ಟು ಇಲ್ಲಿಂದ ಆಕಿ ಅವಳು ಹೇಗೆ ಅದೇ ರಸ್ತೆಯಲ್ಲಿ ಕ್ರಮಿಸಿರ್ತಾಳೆ. ಹಾಗಾದರೆ ಅವಳು ಕ್ರಮಿಸಿದ ಒಟ್ಟು ದೂರ ಎಷ್ಟು ಅಂತ. ಸೊ ಇಲ್ಲಿ 20, ಈ ಕಡೆ 30, 50 ಅಂತ ನಾನು ಅಲ್ಲಿ ಬರೆದಿದ್ದೀನಿ. ನೆಕ್ಸ್ಟು 11 -11ಕ್ಕಿಂತ ಚಿಕ್ಕದು ಮತ್ತು ಮತ್ತೊಂದು -11ಕ್ಕಿಂತ ದೊಡ್ಡದು ಆಗಿರುವಂತಹ ಸಂಖ್ಯೆಗಳ ವ್ಯತ್ಯಾಸ -11 ಅಂತ ಕೊಟ್ಟಿದ್ದಾರೆ. -12 ಅದಕ್ಕಿಂತ ಚಿಕ್ಕದು, -1 ಅದಕ್ಕಿಂತ ದೊಡ್ಡದು. ಸೊ ವ್ಯತ್ಯಾಸ -11 ಬಂದಿದೆ. -* ಇಲ್ಲಿ ಪ್ಲಸ್ ಆಗುತ್ತೆ. ನೆಕ್ಸ್ಟು ಎರಡು ಸಂಖ್ಯೆಗಳ ಗುಣಲಬ್ಧ -36 ಮತ್ತು ಅವುಗಳ ವ್ಯತ್ಯಾಸ 15 ಆಗಿರುವಂತೆ ಎರಡು ಸಂಖ್ಯೆಗಳನ್ನು ಬರೆಯಿರಿ. ಗುಣಲಬ್ಧ ಅಂದಾಗ 12 3 36, -36 ಬಂತು. ಇಲ್ಲಿ -3 ಇರೋದ್ರಿಂದ ನೆಕ್ಸ್ಟು ಅವುಗಳ ವ್ಯತ್ಯಾಸ ನೋಡಿ +15 ಬಂತು. ಯಾಕಂದರೆ -* ಪ್ಲಸ್ ಆಗುತ್ತೆ ಇಲ್ಲಿ. ನೆಕ್ಸ್ಟು 1:5 ಮಾನದಲ್ಲಿ ABCDEFಗಳ ಒಂದು ಸಂಖ್ಯೆ +15ರಿಂದ -20 ನಡುವೆ ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ -20, 15, 10, 5, 0, 5, 10, 15 ಹಿಂಗೆ ಬರ್ಕೊಂಡು ABCD ಕೊಟ್ಕೊತ ಬಂದಿದ್ದೀನಿ. ಅಲ್ಲಿ ಇ ಅಂತಕ್ಕಂಥ ಸಂಖ್ಯೆ ಬಂದಿದೆ. 0ಗೆ ಯಾವ್ದು ಬರುತ್ತೆ ಅಂತ ಕೊಟ್ಟಿದ್ದಾರೆ, ಇ ಬಂದಿದೆ ಅಲ್ಲಿ. ಓಕೆ, ನೆಕ್ಸ್ಟ್ ಸಂಖ್ಯಾ ರೇಖೆಯ ಮೇಲೆ ಸೂಚಿಸಿದ ಲೆಕ್ಕಗಳನ್ನು ಮಾಡಿ ಅಂತ. ಸೊ ನನ್ನಲ್ಲಿ ತಂಡಗಳು 2 ಕೊಟ್ಟಿದ್ದಾರೆ. ಅದನ್ನು ನಾನಿಲ್ಲಿ ಅಂಕಗಳು ಬಂದು -40 + 10 ಅಂದರೆ -30 ಅಂಕ. ಎರಡನೇ ತಂಡ -20 ಅಂಕ. ಸೊ ಯಾರು ಕಡಿಮೆ ಹೆಚ್ಚು ಅಂಕ ಗಳಿಸಿದ್ದಾರೆ ಅಂದಾಗ -20 ಅಂಕ ಗಳಿಸಿದ ಎರಡನೇ ತಂಡ ಹೆಚ್ಚು ಅಂಕಗಳನ್ನು ಗಳಿಸಿದೆ. ಅಂದರೆ ಮೈನಸ್ನಲ್ಲಿ ಯಾವುದು ಚಿಕ್ಕದಿರುತ್ತೋ ಅದೇ ದೊಡ್ಡದು ಅಂತ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕನ್ಫ್ಯೂಸ್ ಆಗಬೇಡಿ. ನಾನಿಲ್ಲಿ ಹೊಂದಿಸಿರೋವಂಥದ್ದು ಏನಾಗಿದೆ ನೋಡಿ, ಒಂದನ್ನು ಪೂರ್ಣಾಂಕಗಳ ಡ್ಯಾಶ್ ಎನ್ನುವರು ಅಂತ ಕೊಟ್ಟಿದ್ದಾರೆ. ಒಂದನ್ನು ಪೂರ್ಣಾಂಕಗಳನ್ನ ಏನಂತ ಕರೀತಾರೆ ಅಂತಂದರೆ, ಒಂದು ಪೂರ್ಣಾಂಕಗಳಲ್ಲಿ ಗುಣಾಕಾರದ ಅನನ್ಯತೆ ಅಂತ ಕರೀತಾರೆ. ಸರಿನಾ? ಇದು ಒಂದನೇದಕ್ಕೆ ಉತ್ತರ ಇದು. ಇನ್ನು ಎರಡನೇದಕ್ಕೆ ಸಂಕಲನದ ಸಹವರ್ತನೆಯ ನಿಯಮ, ಇದು ಉತ್ತರ. ಇಲ್ಲಿ 2 ಅಂತ ಬರೆದಿದ್ದೀನಿ. ಇನ್ನು ಇದಕ್ಕೆ ಪೂರ್ಣ ಅಂಕಗಳು ಬರಬೇಕು, ಅಲ್ಲಿ ಇರಲಿಲ್ಲ. ಸೊ 4ನೇದಕ್ಕೆ ಉತ್ತರ ಇದು. ಓಕೆ, 5ನೇದಕ್ಕೆ ಅದು, 6ನೇದಕ್ಕೆ ಮೇಲ್ಗಡೆ ಇದೆ ಇದು. ಸೊ ಆ ರೀತಿ ಉತ್ತರಗಳನ್ನು ನಾನಿಲ್ಲಿ ಮ್ಯಾಚ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟು A/-1 ಅಂದಾಗ ಏನಾಗುತ್ತೆ, -A ಆಗುತ್ತೆ. ಅಂದರೆ ಅದು ಡಿನಲ್ಲಿ ಆಪ್ಷನ್ ಇದೆ, ಇಲ್ಲಿ ಬರ್ದಿದ್ದೀನಿ ಡಿ ಅಂತ. ನೆಕ್ಸ್ಟ್ 1/A ಅಂದಾಗ ಏನೇ ಆಗಿರುತ್ತೆ, ಅಥವಾ 1/A ಆಗಿರುತ್ತೆ, ಸಿ ಇಲ್ಲಿ ಬರ್ದಿದ್ದೀನಿ. ನೆಕ್ಸ್ಟು ಇಲ್ಲಿ -A ಅಂತ ಇತ್ತಲ್ಲ, ಅದನ್ನು ಪ್ಲಸ್ ಮಾಡಿಕೊಂಡೆ. ಯಾಕೆಂದರೆ ಒಂದು ಉತ್ತರ ಬರುತ್ತೆ ಅದಕ್ಕೆ. ಅದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಒಂದು ಉತ್ತರ ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ಬಿ ಅಂತ ಬರ್ದಿದ್ದೀನಿ. ನೆಕ್ಸ್ಟ್ A/1 ಅಂದಾಗ ಉತ್ತರ ಎ ಆಗಿರುತ್ತೆ. ಸೊ ಏನೇ ಆ ಒಂದು ಆಪ್ಷನಲ್ಲಿದೆ, ಅದನ್ನೇ ಅಲ್ಲಿ ಬರೆದಿದ್ದೀನಿ. ಓಕೆ, ನೆಕ್ಸ್ಟು ಇಲ್ಲೊಂದು ಲೆಕ್ಕ ಕೊಟ್ಟಿದ್ರು. ಮೊನ್ನೆ ದಿನ ಜನವರಿ ಮಾಹೆಯಲ್ಲಿ 17ನೇ ತಾರೀಕು ಅಂದರೆ ಇವತ್ತು 19, ನಿನ್ನೆ 18, ಮೊನ್ನೆ 17, 3 ದಿನದ ನಂತರ ನಾಳೆ 20, ಅದಾದಮೇಲೆ 1 2 3 ಡೇಸ್ ಆದಮೇಲೆ ಬರೋದು 24. ಸೊ ಜಾನ್ವರಿ 24 ಬರುತ್ತೆ. 3 ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾರೆ. ಅವುಗಳ ಮೊತ್ತವು ಅವುಗಳಲ್ಲಿ ಚಿಕ್ಕದಾದ ಸಂಖ್ಯೆಗಿಂತ 5 ಹೆಚ್ಚಾಗಿದೆ ಅಂತ. ಸೊ ಇವುಗಳ ಮೊತ್ತ 6 ಮೈನಸ್ ಚಿಕ್ಕ ಸಂಖ್ಯೆ 1, 5 ಬಂತು. ಸೊ ಅದರ ನಮ್ಮ ಕಂಡೀಷನ್ ಕರೆಕ್ಟ್ ಆಯಿತು. ಆ ಸಂಖ್ಯೆಗಳು ಬಂದು 1 2 3 ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪರೀಕ್ಷೆಯಲ್ಲಿ ಸರಿಯಾದ ಉತ್ತರಕ್ಕೆ 3 ಅಂಕ, ತಪ್ಪಾದ ಉತ್ತರಕ್ಕೆ -1 ಅಂಕ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಸರಿ ಉತ್ತರಕ್ಕೆ ಒಟ್ಟು ಅಂಕಗಳು ಬಂದು 3 ಅಂಕ ಅಂದಾಗ 10 ಪ್ರಶ್ನೆಗೆ 30 ಅಂಕ ಆಯಿತು. ತಪ್ಪಾದದ್ದು 10 ಪ್ರಶ್ನೆ ಅಂದಾಗ -10 ಅಂಕ ಆಯಿತು. ಅಲ್ಲಿಗೆ ಉತ್ತರ +20 ಆಯಿತು. ಸೊ ಹಾಗಾಗಿ ತಪ್ಪಾದ ಪ್ರಶ್ನೆಗಳು 10,
ಒಟ್ಟು ಪ್ರಶ್ನೆಗಳು 20 ಇದ್ದವು ಅಂಥೇಳಿ ನಾವಿಲ್ಲಿ ಅಂದ್ಕೊಳ್ತಾ ಇದ್ದೀವಿ. ಓಕೆ, ಸೊ ಅದನ್ನು ನೀವು ಡೀಟೇಲಾಗಿ ನೋಡ್ಬೋದು. ನಾನಿಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅಂತ ಬರೆದಿದ್ದೀನಿ, ಒಮ್ಮೆ ನೀವು ಸ್ಟಡಿ ಮಾಡಿ. ಇನ್ನು ಸಮುದ್ರದಲ್ಲಿ ಇರ್ತಕ್ಕಂಥದ್ದು ವಿಮಾನದ ಎತ್ತರ ಮೇಲ್ಗಡೆ 500 ಪ್ಲಸ್ಸು, ಕೆಳಗಡೆ 1500 ಭೂಮಿಯಿಂದ. ಸೊ ಹಾಗಾಗಿ ಟೋಟಲ್ ಬಂದು 1500 ಪ್ಲಸ್ 500 ಅಂದಾಗ 2000 ಮೀಟರ್ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು, ನೆಲದ ಮೇಲಿಂದ ಎತ್ತರವನ್ನು ಧನ ಪೂರ್ಣಾಂಕ ಋಣ ಪೂರ್ಣಾಂಕ ಅಂತ ಕೊಟ್ಟಿದ್ದಾರೆ. ಒಂದು 15 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಒಂದು ಗುಡ್ಡದಿಂದ ಕಲ್ಲುಗುಂಡು ಉದುರ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಉರುಳ್ತಾ ಇದೆ 2 ಮೀಟರ್. ಸೊ 45 ನಿಮಿಷ ಉಳಿದಿದ್ದು 90 ಮೀಟರ್ ಉಡುತ್ತೆ. ಬಟ್ ಅದು ಆಲ್ರೆಡಿ 15 ಮೀಟರ್ ಎತ್ತರ ಇದ್ದಿದ್ದರಿಂದ ಇನ್ನು 75 ಮೀಟರ್ ಆಳದಲ್ಲಿ ಇದೆ ಅಂತ, ಅಂದರೆ -75 ಮೀಟರ್ ಅಂತ ನೀವು ಬರಿಬೋದು. ಇನ್ನು ಸಿಮ್ಲಾದಲ್ಲಿರ್ತಕ್ಕಂತಹ ತಾಪಮಾನ ಬಂದು 5 ಡಿಗ್ರಿ ಸೆಂಟಿಗ್ರೇಡ್. ಪ್ರತಿದಿನ ಅದು 2 ಡಿಗ್ರಿ ಕಡಿಮೆ ಆಗುತ್ತೆ ಅಂದಾಗ -2 -7 ಆಗುತ್ತೆ. ಮತ್ತು -7 ಬುಧವಾರಕ್ಕೆ ಮತ್ತೆ 2 ಡಿಗ್ರಿ -9 ಡಿಗ್ರಿ ಆಗುತ್ತೆ. ಸೊ ಬುಧವಾರ -9 ಡಿಗ್ರಿ ಅಂತ ಬರಿಬೇಕು. ಸೊ ಇದಿಷ್ಟು 1ನೇ ಪಾಠದ ಪ್ರಶ್ನೆ ಮತ್ತು ವಿವರವಾದ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದು ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ಆಗಿರೋದ್ರಿಂದ ತುಂಬ ದೀರ್ಘವಾಗಿ ಉತ್ತರ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡಿಲ್ಲ. ಸೊ ನಿಮ್ಮ ಸಮಯವನ್ನು ಉಳಿಸಲಿಕ್ಕೆ ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟಿದ್ದೀನಿ. ಧನ್ಯವಾದ.